ಏಜೆನ್ಸಿಗೆ ಸಂಬಂಧಪಟ್ಟಂತ ವಾಹನಗಳಲ್ಲಿ ದುಡ್ಡು ಸಾಗಾಟ ಆಗುತ್ತೆ. ಆ ದುಡ್ಡನ್ನ ಎಲ್ಲಿ ಯಾವ ಬ್ಯಾಂಕ್ ಹೇಳುತ್ತೋ ಆ ATMಗಳಿಗೆ ತುಂಬಿಸುವಂತಹ ಪ್ರಕ್ರಿಯೆಗಳು ಇದೇ ಕಂಪನಿಯಿಂದ ಆಗಬೇಕು. ನಿನ್ನೆ ಅದೇ ರೀತಿ HDFC ಬ್ಯಾಂಕ್ ಇಂದ ಹೊರಟಂತ ವಾಹನದಲ್ಲಿ ಇದ್ದಂತ 7 ಕೋಟಿಯನ್ನ ರಾಬರಿ ಮಾಡಲಾಗಿದೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳಾಗ್ತಾ ಇದೆ. ಹಾಗಾದ್ರೆ ಈ ದರೋಡೆ ಕೇಸಲ್ಲಿ ಯಾಕೆ ಹಲವರ ಮೇಲೆ ಅನುಮಾನ? ದರೋಡೆಕೋರರ ಜೊತೆ ಕೈ ಜೋಡಿಸ್ಬಿಟ್ರ CMS ಸಿಬ್ಬಂದಿ? ಇಂಥ ಪ್ರಶ್ನೆಗಳು ಕೂಡ ಇದೆ. ಯಾರೋ ಬಂದು ಅಡ್ಡಗಟ್ಟಿ ಆಫೀಸರ್ಸ್ ಅಂತ ಹೇಳಿದ ತಕ್ಷಣ ನಂಬಿ ಬಿಟ್ರ ಸಿಬ್ಬಂದಿ? ಅದನ್ನ ಕ್ರಾಸ್ ಚೆಕ್ ಮಾಡಬೇಕು ಅನ್ನುವಂತ ಆಲೋಚನೆನೂ ಇರ್ಲಿಲ್ವಾ? ತಕ್ಷಣ ಮೇಲಧಿಕಾರಿಗಳಿಗೆ ಯಾಕೆ ಇದ್ರ ಬಗ್ಗೆ ಮಾಹಿತಿ ಕೊಡ್ಲಿಲ್ಲ? ಆಟೋಮೆಟಿಕ್ ಲಾಕ್ ಯಾಕೆ ಮಾಡಲಿಲ್ಲ ಸಿಬ್ಬಂದಿ ಅನ್ನೋದು ಕೂಡ ಪ್ರಶ್ನೆ. ಸೈರನ್ ಬಗ್ಗೆ ಸಿಬ್ಬಂದಿ ಯಾಕೆ ಯೋಚನೆನೇ ಮಾಡಕ್ ಹೋಗ್ಲಿಲ್ಲ? ಅವರ ನಡೆ ಬಗ್ಗೆನೇ ಅನುಮಾನಗಳಿದೆ. ದರೋಡೆ ಕೇಸಲ್ಲಿ ಹಲವರ ಮೇಲೆ ಅನುಮಾನ, ಹಲವರು ಅಲ್ಲ, ಆ ವಾಹನದಲ್ಲಿದ್ದಂತ ಸಿಬ್ಬಂದಿನೇ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರಾ ಅನ್ನೋದ್ರ ಬಗ್ಗೆ ಅನುಮಾನಗಳಿದೆ. ಹಂಗಾದ್ರೆ ಈ CMS ಸಂಸ್ಥೆಗೆ ಸೇರಿರುವಂತ ವಾಹನಗಳಲ್ಲಿ ಏನೆಲ್ಲ ಫೆಸಿಲಿಟಿಗಳಿರುತ್ತೆ, ಆ ಫೆಸಿಲಿಟಿಗಳನ್ನ ಸಿಬ್ಬಂದಿ ಯಾಕೆ ಇಲ್ಲಿ ಅನುಸರಿಸಲಿಲ್ಲ? ಇದು ಪ್ರಶ್ನೆ ಆಗ್ತಾ ಇರೋದು. ಈಗ ಆಸ್ ಇಟ್ ಈಸ್ ನಿನ್ನೆ ರಾಬರಿಗೆ ಒಳಗಾದಂತಹ ವಾಹನ ಇದೆಯಲ್ಲ, ಅದೇ ರೀತಿ ಮತ್ತೊಂದು ವಾಹನದಲ್ಲಿ ಇರುವಂತ ವ್ಯವಸ್ಥೆ ಬಗ್ಗೆ ನಾವು ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ, ನೋಡ್ಕೊಂಡು ಬರೋಣ. 7 ಕೋಟಿ ಹಣ ರಾಬ್ರಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು 3-4 ವಾಹನಗಳನ್ನು ಕೂಡ ಈಗಾಗಲೇ ತರಿಸಿರುವಂತದ್ದು. ಅದರಲ್ಲೂ ಕೂಡ ಯಾವ ರೀತಿಯಾದಂತಹ ಅಂಶ ಇರುತ್ತೆ, ಜೊತೆಗೆ ಅದರಿಂದ ಯಾವ ರೀತಿಯಾಗಿ ಇವರು ತಪ್ಪಿಸ್ಕೊಳ್ಳೋದಕ್ಕೆ ಮತ್ತೆ ಯಾವ ರೀತಿ ಟೆಕ್ನಿಕ್ ಅನ್ನು ಉಪಯೋಗಿಸಿದ್ದಾರೆ ಅಂತ ಕೂಡ ಟ್ರಯಲ್ ನೋಡ್ತಿದ್ದಾರೆ. ಈಗ ನಾವು ಕೂಡ ಆ ಒಂದು ವಾಹನದಲ್ಲಿ ಕೂಡ ಇರುವಂತದ್ದು. ಈಗ ದೃಶ್ಯಲ್ ಸಹ ನೋಡ್ತಾ ಇರ್ಬೋದು. ಈ ಒಂದು ವಾಹನ ಏನಿದೆ ಅಂದ್ರೆ ಸೇಮ್ ಈಗ ನಿನ್ನೆ ರಾಬ್ರಿ ಏನಾಯ್ತು ಅದೇ ವಾಹನ ರೀತಿಯಲ್ಲಿ ಇರುವಂತದ್ದು. ಸೊ ಹೀಗಾಗಿ ಈ ಒಂದು ವಾಹನದ ಒಳಗಡೆ ಭಾಗದಲ್ಲೂ ಕೂಡ CCTVಗಳು ಕೂಡ ಇರುತ್ತೆ. ಈಗ ನೋಡ್ತಾ ಇರ್ಬೋದು, ಮುಂದೆ ಆ ಡ್ರೈವರ್ ಕೂರ್ತಾರೆ, ಮತ್ತೆ ಈ ಒಂದು ಭಾಗದಲ್ಲಿ ಯಾರು ಗನ್ಮ್ಯಾನ್ ಕೂರ್ತಾರೆ, ಹಿಂದೆ ಕೂಡ ಒಬ್ಬ ಸೆಕ್ಯೂರಿಟಿ ಕೂಡ ಇರ್ತಾರೆ, ಅವರ ಕೈಯಲ್ಲೂ ಕೂಡ ಗನ್ ಇರುತ್ತೆ. ಜೊತೆಗೆ ಅವರು ಯಾವ್ಯಾವ ATMಗಳಿಗೆ ಹೋಗ್ಬೇಕು ಅನ್ನೋದ್ರ ಬಗ್ಗೆ ಒಂದು ಲೀಸ್ಟ್ ಕೂಡ ರೆಡಿ ಮಾಡ್ಕೊಂಡಿರ್ತಾರೆ. ಈಗ ದೃಶ್ಯದಲ್ಲಿ ಸಹ ನೋಡ್ತಾ ಇರ್ಬೋದು, CCTV ಇರುತ್ತೆ, ಇದರ ಜೊತೆಗೆ ಅಲಾರಾಮ್ ಕೂಡ ಇರುತ್ತೆ. ಈ ಒಂದು ಅಲಾರಾಮ್ ಅನ್ನ ಯಾವ ಸಂದರ್ಭದಲ್ಲಿ ಬೇಕಂದ್ರೆ ಎಮರ್ಜೆನ್ಸಿ ಇದ್ದಂತ ಸಂದರ್ಭದಲ್ಲಿ ಅದನ್ನ ಬಳಸಬೇಕಾಗತ್ತೆ. ಸೊ ಹೀಗಾಗಿ ಆ ಒಂದು ದೃಶ್ಯಗಳನ್ನ ಈಗ ತೋರಿಸ್ತಾ ಇದೀವಿ. ಆ ಒಂದು ಎಮರ್ಜೆನ್ಸಿ ಅಲಾರಾಮ್ ಅನ್ನ ಇವರು ಯಾಕೆ ಉಪಯೋಗ ಮಾಡಿಲ್ಲ ಅನ್ನೋದೇ ಈಗಾಗಲೇ ಒಂದು ದೊಡ್ಡ ಪ್ರಶ್ನೆ ಆಗಿರುವಂತದ್ದು. ಇನ್ನು ಆ ಒಂದು ಅಲಾರಾಮಿಗೋಸ್ಕರ ಒಂದು ಅಲ್ಲಿ ಹ್ಯಾಂಡಲ್ ಕೂಡ ಕೊಟ್ಟಿದ್ದಾರೆ. ಆ ಹ್ಯಾಂಡಲ್ ನ ಏನು ಒತ್ತಿದ್ರೆ ಅಥವಾ ಎಳೆದ್ರೆ ಸಾಕು ಅದು ಆನ್ ಆಗುತ್ತೆ. ನಂತರ ಅದು ಸಂಬಂಧಪಟ್ಟಂತಹ ಬ್ಯಾಂಕ್ ಗಳಿಗೆ ಏನು ಮಾಹಿತಿ ರವಾನೆ ಆಗುತ್ತೆ ಅಥವಾ ಒಂದು ಸ್ಟೇಷನ್ಗೂ ಕೂಡ ಮಾಹಿತಿ ಹೋಗುತ್ತೆ ಅನ್ನೋ ಒಂದು ಮಾಹಿತಿ ಕೂಡ ಈಗಾಗಲೇ ಇರುವಂತದ್ದು. ಇನ್ನು ಡ್ರೈವರ್ ಸೀಟ್ ಬಳಿ ಕೂಡ ನೋಡ್ತಾ ಇರಬಹುದು, ಅಲ್ಲೂ ಕೂಡ ಒಂದು CCTVಯನ್ನು ಅಳವಡಿಸಿದ್ದಾರೆ. ಮತ್ತೆ ಇಲ್ಲಿ ಹಿಂಭಾಗದಲ್ಲೂ ಕೂಡ ಒಂದು CCTVಯನ್ನು ಅಳವಡಿಸಿರುವಂತದ್ದು. ಇದರ ಜೊತೆಗೆ ಹಿಂಭಾಗ ಏನು ಕಂಪ್ಲೀಟ್ ಕಾರ್ನ ಹಿಂಭಾಗ ಏನಿದೆ ಅಲ್ಲೂ ಕೂಡ ಒಂದು CCTVಯನ್ನು ಕೂಡ ಅಳವಡಿಸಿರ್ತಾರೆ. ಈಗಾಗಲೇ ದೃಶ್ಯಲ್ ಸಹ ನೋಡ್ತಾ ಇದ್ದೀರಾ. ಈಗ ಈ ಒಂದು ವಿಚಾರನೆ ಸಾಕಷ್ಟು ಚರ್ಚೆ ಕೂಡ ಗ್ರಾಸ ಆಗ್ತಿರುವಂತದ್ದು. ಈಗಾಗಲೇ ಅದರಲ್ಲಿ ಸೈರನ್ ಕೂಡ ಇರುತ್ತೆ, ಅದು ಕೂಡ ಇವರು ಸರಿಯಾದ ಸಂದರ್ಭದಲ್ಲಿ ಯೂಸ್ ಮಾಡಿಲ್ಲ. ಇದರ ಜೊತೆಗೆ ಈಗಾಗಲೇ ಈ ಒಂದು ವಾಹನದಲ್ಲಿದ್ದಂತಹ ಏನು ಇದೇ ಲಾಕ್ ಏನಿರುತ್ತೆ ಅದು ಕೂಡ ಇವರು ಸರಿಯಾಗಿ ಯೂಸ್ ಮಾಡಿಲ್ಲ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಇಲ್ಲೂ ಕೂಡ ಒಂದು CC ಕ್ಯಾಮ್ರಾ ಕೂಡ ಈಗಾಗಲೇ ತೋರಿಸ್ತಾ ಇದೀವಿ, ಅದನ್ನು ಕೂಡ ನೋಡ್ತಾ ಇರ್ಬೋದು. ಯಾಕಂದ್ರೆ ಈಗ ಆ ಒಂದು ಕ್ಯಾಮ್ರಾದಲ್ಲೂ ಕೂಡ ಈಗಾಗಲೇ ಸರಿಯಾಗಿರುತ್ತೆ. ಆದ್ರೆ ಕಂಪ್ಲೀಟ್ ಆದಂತಹ DVR ಅನ್ನು ಎತ್ಕೊಂಡು ಹೋಗಿದ್ರೆ ಆ DVR ಎತ್ಕೊಂಡು ಹೋಗೋಕ್ಕೂ ಕೂಡ ಟೆಕ್ನಿಕಲಿ ಒಬ್ಬ ಮನುಷ್ಯ ಸ್ಟ್ರಾಂಗ್ ಆಗಿರ್ಬೇಕಾಗತ್ತೆ, ಅದ್ರ ಬಗ್ಗೆ ತಿಳ್ಕೊಬೇಕಾಗಿರುತ್ತೆ. ಸೊ ಈಗ ಅದನ್ನು ಕೂಡ ಈಗಾಗಲೇ ಅವರು ಬಂದಂತ ಗ್ಯಾಂಗ್ ಅವರು ಕೂಡ ಕಂಪ್ಲೀಟ್ ಆಗಿ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಕೂಡ ಗೊತ್ತಾಗ್ತಾ ಇರುವಂತದ್ದು. ಇದರ ಜೊತೆಗೆ ಈಗಾಗಲೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಅವ್ರು ಯಾಕೆ ಸೈರನ್ ಅನ್ನ ಯೂಸ್ ಮಾಡಿಲ್ಲ, ಇದರ ಜೊತೆಗೆ ಯಾವ ಕಾರಣಕ್ಕೋಸ್ಕರವಾಗಿ ಇವರು ಮಾಹಿತಿಯನ್ನ ಕೊಟ್ಟಿಲ್ಲ ಅಂತಾನು ಕೂಡ ಈಗಾಗಲೇ ಏನು ಪ್ರಶ್ನೆಯನ್ನು ಕೂಡ ಈಗಾಗಲೇ ಪೊಲೀಸರು ಸಹ ಮಾಡ್ತಾ ಇರುವಂತದ್ದು. ಎಲ್ಲ ಒಂದ್ ಕಡೆ ಇವರ ಅನುಮಾನಕ್ಕೂ ಕೂಡ ಎಡೆ ಮಾಡಿಕೊಡ್ತಾ ಇದೆ. ಇದರಿಂದಾಗಿ ಸಾಕಷ್ಟು ಅನುಮಾನಗಳು ಕೂಡ ಈಗಾಗಲೇ CMS ಸಿಬ್ಬಂದಿಗಳ ಮೇಲೂ ಕೂಡ ಇರುವಂತದ್ದು. ಸೊ ಹೀಗಾಗಿ ಪೊಲೀಸರು ಕೂಡ ಅವರನ್ನು ಕೂಡ ಪ್ರಶ್ನೆ ಮಾಡುವಂತ ಕೆಲಸಕ್ಕೂ ಸಹ ಮುಂದಾಗಿರುವಂತದ್ದು. ಆದ್ರೆ ಯಾವ ರೀತಿಯಾಗಿ ಇಲ್ಲಿ ಫೇಲ್ ಆದ್ರು ಅನ್ನೋದೇ ಈಗಿರುವಂತ ಯಕ್ಷ ಪ್ರಶ್ನೆ ಅನ್ಬೋದು. ಸೊ ಹೀಗಾಗಿ ಆ ಎಲ್ಲದಕ್ಕೂ ಕೂಡ ಈಗಾಗಲೇ CMS ಅಧಿಕಾರಿಗಳು ಅಥವಾ ಸಿಬ್ಬಂದಿಗಳೇನಿದ್ದಾರೆ ಅವರು ಉತ್ತರವನ್ನ ಕೊಡ್ತಾ ಇದ್ದಾರೆ, ಯಾವ ರೀತಿಯಾಗಾಯ್ತು ಹೇಗಾಯ್ತು ಅನ್ನೋದ್ರ ಬಗ್ಗೆ. ಸೊ ಹೀಗಾಗಿ ಪ್ರತಿಯೊಂದು 3 CCTV ಏನು ಇದ್ರೊಳಗಿರುತ್ತೋ ಅದು ಕೂಡ ಕಂಪ್ಲೀಟ್ ಆಗಿ ಈಗಾಗಲೇ DVR ನ ಎತ್ಕೊಂಡು ಹೋಗಿದ್ದಾರೆ ಅನ್ನೋ ಮಾಹಿತಿ ಇರುವಂತದ್ದು. ಸೊ ಹೀಗಾಗಿ ಪೊಲೀಸರು ಕೂಡ ಈಗಾಗಲೇ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನ ಪಡ್ಕೊಳ್ತಿದ್ದಾರೆ. ಇದೇ ರೀತಿಯಾಗಿ 3-4 ವಾಹನವನ್ನ ಕೂಡ ತರಿಸಿದ್ದಾರೆ. ಅಲ್ಲೂ ಕೂಡ ಇರುವಂತಹ ಅಂಶಗಳನ್ನು ಕೂಡ ಈಗಾಗಲೇ ಚೆಕ್ ಮಾಡ್ತಾ ಇದ್ದಾರೆ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಆರೋಪಿಗಳನ್ನ ಹಿಡಿಯುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಅಂತಾನೆ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆ ಅಜಯ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.